ನಿಮಗೆ ಮನೆಗೆ ವರದು ಬಂದಾರ ತಾವಾಗೇನೆ ಅವರು ಹೊಸೋದು ಬಾಸೋದು ತಂದು ಇಟ್ಟಾರ, ನೀವೇ ಪೂಜೆ ಮಾಡಿರಿ. ಅವಶ್ಯವಾಗಿ ನಾನು ಸನ್ನಿಧಾನ ಹೇಳಿ ಮಹಾಸ್ವಾಮಿಗಳವರು 94ನೇ ಇಸ್ವಿ ಚಾತುರ್ಮಾಸ್ಯೊಳಗೆ ವಿಜಯಪುರದಲ್ಲಿ ಕೂತ್ಕೊಂಡಾಗ ಅವರೇ ಒಂದು ವಾರ ಈ ಪ್ರತಿಮೆಗೆ ವಿಶೇಷ ಅಭಿಷೇಕ, ಪಂಚಾಮೃತ ಅಭಿಷೇಕ, ವಿಶೇಷ ಸನ್ನಿಧಾನ ತಂದು ಕೊಟ್ಟು ನಮಗೆ ನೀವು ಪೂಜೆ ಮಾಡು ಅಂದ ಸ್ವಾಮಿಗಳು. ಹಾಗೆ ತಾಸವಾಡಿ ಒಳಗೆ ಅತೀ ಕೆಳಗೆ ಈ ವೆಂಕಟೇಶ ದೇವರ ಪ್ರತಿಮೆ ಸಿಕ್ತು. ಆತ್ಮೀಯ ವೀಕ್ಷಕರೇ ನಮಸ್ಕಾರ. ಪುರಾಣಿಕ ಲಾಭ ಆತ್ಮೀಯವಾದ ಸ್ವಾಗತ. ಇವತ್ತಿನ ದಿವಸ ನಾವಿರುವಂಥದ್ದು ವಿಜಯಪುರ ನಗರದ ಗೋಡ್ಬೋಳಿ ಮಾಳದಲ್ಲಿರುವಂತಹ ಅಯೋಧ್ಯ ನಗರದಲ್ಲಿ. ಈಗ ನಾವಿರೋದು ಪಂಡಿತ್ ವೇದ ಮತ್ತು ಪಂಡಿತ್ ಮಧ್ವಾಚಾರ್ಯ ಮೊಕಾಶಿಯವರ ನಿವಾಸದ ಹತ್ತಿರ. ಅವ್ರ ಮನೆಯಲ್ಲಿ ಒಂದು ವಿಶೇಷ ಇದೆ. ಆ ವಿಶೇಷ ಭಾಳ ಮಂದಿಗೆ ಗೊತ್ತಿಲ್ಲ. ಅದನ್ನೊಂದು ತೋರಿಸುವಂಥ ಪ್ರಯತ್ನ ಇವತ್ತಿನ ದಿವಸ ನಾವು ಮಾಡ್ತಾ ಇದ್ದೀವಿ. ಎಲ್ರಿಗೂ ಆತ್ಮೀಯವಾದ ಸ್ವಾಗತ. ಆತ್ಮೀಯ ವೀಕ್ಷಕರೇ ನಮಸ್ಕಾರ. ನಾನು ವಿವೇಕ ಕುಲಕರ್ಣಿ. ಈಗ ನಾನು ಈ ಮುಂಚೆ ಹೇಳದಂತೆ ಪಂಡಿತ್ ವೇದಮೂರ್ತಿ ಪಂಡಿತ್ ಮಧ್ವಾಚಾರ್ಯ ಮೊಕಾಶಿಯವರ ನಿವಾಸದಲ್ಲಿ ಇದ್ದೇವೆ. ಬನ್ನಿ, ಈ ವೆಂಕಟರಮಣ ಮೂರ್ತಿ ಆಚಾರ್ಯರ ಮನೆಗೆ ಹೆಂಗೆ ಬಂತು, ಅದು ಎಲ್ಲಿತ್ತು, ನೂರಾರು ವರ್ಷಗಳಿಂದ ತಾಸವಾಡಿಯಲ್ಲಿತ್ತು ಅಂತ ಹೇಳ್ತಾರೆ. 80ರ ದಶಕದಲ್ಲಿ ಹೂಳು ತೆಗೆಯೋ ಸಂದರ್ಭದಲ್ಲಿ ಈ ಮೂರ್ತಿ ಸಿಕ್ತು. ಅದು ಆಚಾರ್ಯರ ಮನೆಗೆ ಹೆಂಗೆ ಬಂತು ಅಂತ ಹೇಳಿ ಕೇಳೋಣ ಬನ್ನಿ. ಕಲ್ಯಾಣಾದ್ಭುತ ಗಾತ್ರಾಯ ಕಾಮಿತಾರ್ಥಪ್ರದಾಯಿನೇ ಶ್ರೀಮದ್ವೆಂಕಟನಾಥಾಯ ಶ್ರೀನಿವಾಸಾಯ ಮಂಗಳಂ. ಶ್ರೀವೆಂಕಟೇಶಂ ಲಕ್ಷ್ಮೀಶಂ ಅನಿಷ್ಟಘ್ನಂ ಅಭೀಷ್ಟದಂ ಚತುರ್ಮುಖೇರ ತನಯಂ ಶ್ರೀನಿವಾಸಂ ಭಜೇ ನಿಶಂ. ಶ್ರೀ ಗುರುಭ್ಯೋ ನಮಃ. ವೀಕ್ಷಕರೇ, ನಿಮ್ಮೆಲ್ಲರಿಗೂ ಸ್ವಾಗತ. ನಮ್ಮ ಆತ್ಮೀಯ ಶ್ರೀ ವಿನಯ ಕುಲಕರ್ಣಿಯವರು ಮತ್ತು ಶ್ರೀರಂಗ ಪುರಾಣಿಕವರು ನಮ್ಮ ಮನೆಗೆ ಬಂದಿದ್ದಾರೆ. ಅವರಿಗೆ ಸುಸ್ವಾಗತ. ಅವರಿಗೆ ಒಂದು ಆಸ್ಥೆ ಏನಂದ್ರೆ, ಪ್ರಾಚೀನ ಮೂರ್ತಿಗಳು ಎಲ್ಲೆಲ್ಲಿ ಇವೆಯೋ ಆ ಮೂರ್ತಿಗಳನ್ನು ಚೆನ್ನಾಗಿ ನೋಡಿ ಅದನ್ನು ಅಲ್ಲಿರ್ತಕ್ಕಂತಹ ಜನರಿಂದ ತಿಳಿದುಕೊಂಡು ಎಲ್ಲ ಭಾವುಕ ಸಜ್ಜನರಿಗೆ ಅದರ ಪರಿಚಯವನ್ನು ಮಾಡಿಸಿಕೊಡಬೇಕು ಅಂತ ಇದು ಒಂದೇ ಇಷ್ಟೇ ಇಚ್ಛೆ ಅವರು. ಆ ಮೂಲಕವಾಗಿ ಅವರು ನಮ್ಮ ಮನೆಗೆ ಬಂದಿದ್ದಾರೆ. ನಮ್ಮ ಮನೆಯಲ್ಲಿ ಈ ಪ್ರಾಚೀನ ಪ್ರತಿಮೆಗಳು ಇವು ಅನೇಕ ವರ್ಷಗಳಿಂದ ಇವೆ. ನಮ್ಮ ಇದೇ ಕುಲಕರ್ಣಿಯವರು ಹೇಳಿದಂತೆ 80ರ ದಶಕದಲ್ಲಿ ತಾಸವಾಡಿ ನೀರನ್ನು ಹೂಳನ್ನು ತೆಗೆಯುವ ವೇಳೆಗೆ ಅದು ಮಾನ್ಯ ಡಿಸ್ಟಿಕ್ ಗೋರೆಯವರಿದ್ದರು. ಅದನ್ನು ಅವರು ಹೂಳು ತೆಗೆಸ್ತಾ ಇದ್ರು. ನೀರೆಲ್ಲ ಖಾಲಿ ಆಗ್ತು. ಹಾಗೆ ತಾಸವಾಡಿ ಒಳಗೆ ಅತೀ ಕೆಳಗೆ ಈ ವೆಂಕಟೇಶ ದೇವರ ಪ್ರತಿಮೆ ಸಿಕ್ತು. ಆಗ ಅದನ್ನು ನ್ಯಾಯಾಲಯಕ್ಕೆ ಒಪ್ಪಿಸಿದಾಗ ನಮ್ಮ ನಗರದ ಅಂದಿನ ತರುಣ ಶಾಸಕರಾಗಿರ್ತಕ್ಕಂತಹ ಶ್ರೀ ಪಾಂಡೆ ಅವರು ಅದನ್ನು ಸ್ವೀಕಾರ ಮಾಡಿದರು. ತಮ್ಮ ಮನೇಲಿ ಇಟ್ಕೊಂಡಿದ್ರು. ಯಾರೋ ನಮ್ಮ ಪಾಠಕ್ಕೆ ಬರ್ತಕ್ಕಂತಹ ಗೃಹಸ್ಥರಿಂದ ಹೇಳಿ ಕಳಿಸಿದ್ರು ಅವರು, ನಾವು ಈ ಮೂರ್ತಿ ತೊಗೊಂಡಿದ್ದೇವೆ, ನೀವು ದಿನ ಪೂಜೆ ಮಾಡುವ ಆಚಾರ್ಯರು, ನೀವು ಇದನ್ನು ಸ್ವೀಕಾರ ಮಾಡಬೇಕು ಅಂತ. ಆಯಿತು, ನಾನು ನಿಮಗೆ ಹೇಳ್ತೇನೆ ಅಂತ ನಾನು ಹೇಳಿದೆ ಅವರಿಗೆ. ಮತ್ತೆ ಅವ್ರು ಹೇಳಿ ಕಳಿಸಿದರು. ಒಂದು ದಿವಸ ಅವರೇ ಅವ್ರಿಗೇನು ವೆಂಕಟೇಶ ದೇವರ ಪ್ರೇರಣೆ ಆಯಿತೋ ಏನೋ, ಅವರು ದೊಡ್ಡ ತಟ್ಟೆಯಲ್ಲಿ ತಮ್ಮೆಲ್ಲ ಪರಿವಾರ ಸಮೇತ ಉಳಿಸೋದು ಬಾರಿಸೋತ ನಮ್ಮ ಮನೇಲಿ ತಂದು ಇಟ್ಬಿಟ್ರು ಅವರು ಪ್ರತಿಮೆ. ಅವ್ರು ಹೇಳಿದರು, ವೆಂಕಪ್ಪ ನಮ್ಗೆ ಸೂಚನೆ ಮಾಡ್ಕೊತಾನ, ಆಚಾರ್ಯ ಮನೆಗೆ ಒಯ್ದಿಡಪ್ಪ ಅದನ್ನು ಅಂತ. ಆಗಲೇ ನಾನು ಸ್ವೀಕಾರ ಮಾಡಿದೆ. ಅವತ್ತು ನಮ್ಮೆಲ್ಲರ ಸೌಭಾಗ್ಯದಂತೆ ಆವಾಗ ಚಾತುರ್ಮಾಸ್ಯ 94ನೇ ಇಸ್ವಿ. ಆಗ ಪ್ರಾತಸ್ಮರಣೀಯರಾದ ನಮ್ಮ ಕುಲಗುರುಗಳು ಸತ್ಯಪ್ರಮೋದ ತೀರ್ಥ ಶ್ರೀಪಾದಂಗಳವರು ಈ ನಗರದಲ್ಲಿ ಚಾತುರ್ಮಾಸ ಸಂಕಲ್ಪ ಮಾಡಿದರು. ಅವಾಗ ಭಾಳ ಮಂದಿ ಎಲ್ಲ ಇತ್ತು. ಅವಾಗ ನನಗೂ ಭಾಳ ಹರ್ಷ ಆಯಿತು. ಆ ಪ್ರತಿಮೆಯನ್ನು ಭಾಳ ಶಾಸ್ತ್ರೋಕ್ತವಾಗಿ ನಮ್ಮ ತಂದೆ ತಾಯಿಗಳು ಇದ್ದರು, ಅವ್ರ ಸಮಕ್ಷಮದಲ್ಲಿ ಸ್ವೀಕಾರ ಮಾಡಿ ಮಂಗಳಾರತಿ ಮಾಡಿ ಪಾಂಡೆಯವರಿಗೆ ಫಲವಂತಾಕ್ಷತೆಯನ್ನು ಕೊಟ್ಟು ಕಳಿಸಿದೆವು. ಅವಾಗ ನಾನು ವಿಚಾರ ಮಾಡಿದೆ, ಈ ಪ್ರತಿಮಾ ಭಾಳ ಪ್ರಾಚೀನವಾದ ದೊಡ್ಡದದ, ಇದನ್ನು ಸ್ವಾಮಿಗಳಿಗೆ ಕೇಳಬೇಕು ಅಂತ ನಾನು ವಿಚಾರ ಮಾಡಿದೆ. ಸ್ವಾಮಿಗಳ ಮುಂದೆ ಹೋಗಿ ಪ್ರತಿಮೆಯನ್ನು ಇಟ್ಟು, ಸ್ವಾಮಿ ಇದನ್ನು ಇಲ್ಲಿ ನಗರದ ಒಬ್ಬ ದೊಡ್ಡ ಭಕ್ತರು ತಂದು ಕೊಟ್ಟಾರ ನಮ್ಮ ಪೂಜಾ ಮಾಡಲಿಕ್ಕೆ, ಅದಕ್ಕೆ ನೀವು ನಮಗೆ ಅಪ್ಪಣೆ ಕೊಡಬೇಕು ಮತ್ತು ನೀವು ಅನುಗ್ರಹ ಮಾಡಬೇಕು ಅಂದಾಗ ನಾವು ಒಂದು ದೃಷ್ಟಿಯಿಂದ ಹೇಳಿದವ್ರಿಗೆ, ನೀವೇನು ಇಟ್ಕೊಂಡ್ಬಿಡ್ರಿ, ಎಲ್ಲಾದರೂ ಮಠದಲ್ಲಿ ಇಡಲಿಕ್ಕೆ ಅನುಕೂಲ ಆಗ್ತದೆ. ಇಲ್ಲಪ್ಪ, ನಿಮಗೆ ಮನೆಗೆ ವರದು ಬಂದಾರ ತಾವಾಗೇನೆ ಅವರು ಹೊಸೋದು ಬಾಸೋದು ತಂದು ಇಟ್ಟಾರ, ನೀವೇ ಪೂಜೆ ಮಾಡಿರಿ. ಅವಶ್ಯವಾಗಿ ನಾನು ಸನ್ನಿಧಾನ ಹೇಳಿ ಮಹಾಸ್ವಾಮಿಗಳವರು 94ನೇ ಇಸ್ವಿ ಚಾತುರ್ಮಾಸ್ಯೊಳಗೆ ವಿಜಯಪುರದಲ್ಲಿ ಕೂತ್ಕೊಂಡಾಗ ಅವರೇ ಒಂದು ವಾರ ಈ ಪ್ರತಿಮೆಗೆ ವಿಶೇಷ ಅಭಿಷೇಕ, ಪಂಚಾಮೃತ ಅಭಿಷೇಕ, ವಿಶೇಷ ಸನ್ನಿಧಾನ ತಂದು ಕೊಟ್ಟು ನಮಗೆ ನೀವು ಪೂಜೆ ಮಾಡು ಅಂದ ಸ್ವಾಮಿಗಳು ನಮಗೆ ಅನುಗ್ರಹ ಮಾಡಿಕೊಟ್ರು. ಅಂದಿನಿಂದ ಇಂದಿನವರೆಗೆ ಅವ ನಮ್ಮ ತಂದೆ ಮಾಡ್ತಾಯಿದ್ರು.
ಮುಂದೆ ನಾವು ಮಾಡ್ತಾ ಇದ್ವಿ. ಇಂದಿನವರೆಗೆ ಅನೂಚಾನವಾಗಿ ಈ ಪ್ರತಿಮೆಗೆ ನಾವು ಪ್ರತಿನಿತ್ಯವಾಗಿ ಪೂಜಾ ಸಲ್ಲಿಸ್ತಾ ಇದ್ದೇವೆ. ಮತ್ತು ಅದು ನೋಡಿ ಬೆಂಗಳೂರಿನಿಂದ ಯಾರೋ ಭಕ್ತರು ಬಂದಿದ್ದರು, ಬಾಬುರಾವ್ ಅಂತ. ಅವರು ಇದು ಮೂರ್ತಿ ಒಂದೇ ಆಗ್ತದೆ ಅಂತ ಹೇಳಿ ಅದಕ್ಕೆ ಜೋಡಿ ಆಗೋ ಹಂಗೆ ಶ್ರೀದೇವಿ ಭೂದೇವಿಯನ್ನು ಅವರೇ ಮಾಡಿಸ್ಕೊಟ್ರು ಆಕಾರಕ್ಕೆ. ಹೀಗಾಗಿ ಮೂರೂ ಪ್ರತಿಮೆಗಳು 94ನೇ ಇಸ್ವಿಯಿಂದ ನಮ್ಮ ಮನೆಯಲ್ಲೇ ಪೂಜೆ ಮಾಡ್ತಾ ಇವೆ. ವಿಶೇಷ ಹಬ್ಬ ಹರಿದಿನಗಳಲ್ಲಿ ಪಂಚಾಮೃತಾದಿ ಅಭಿಷೇಕವನ್ನು ಮಾಡ್ತೇವೆ. ಮತ್ತು ನವರಾತ್ರಿ ಒಳಗೆ ವಿಶೇಷವಾದಂತಹ ಪೂಜಾ ಅಲಂಕಾರ ಅದಕ್ಕೆ ಮಾಡ್ಕೊಂಡು ಬಂದಿದ್ದೇವೆ. ಎಷ್ಟೋ ಸಲ ಕಲ್ಯಾಣ ಮಹೋತ್ಸವವನ್ನು ನಾವು ಮಾಡಿದ್ದೇವೆ. ಇದು ಎಷ್ಟು ವಿಚಿತ್ರ ಅಂತಂದರೆ, ನಾವು ಎಂದೂ ಇದನ್ನು ಕನಸಾಗೂ ಮಾಡ್ಕೊಂಡಿದ್ದಿಲ್ಲ. ಆದರೆ ಆ ಪಾಂಡೆ ಬಂಧುಗಳು ಭಾಳ ಸಂತೋಷದಿಂದ ನಮ್ಮ ಮನೆಗೆ ತಂದು ಅದನ್ನು ಅವರು ಕೊಟ್ಟರು. ಅದು ಕೊಟ್ಟಾಗಿನಿಂದ ನಾವು ಪೂಜೆ ಮಾಡ್ಕೋತಿದ್ದೇವೆ. ಬಹಳ ಎಲ್ಲ ದೃಷ್ಟಿಯಿಂದಲೂ ಉತ್ಕರ್ಷವಾಗಿದೆ. ಸನ್ನಿಧಾನ ವಿಶೇಷ ಇದೆ. ಎಲ್ಲ ಭಕ್ತರು ಬಂದು ದರ್ಶನ ತಗೊಂಡು ಹೋಗ್ತಾರೆ. ಮೂರ್ತಿ ಇದರ ಭಂಗಿ, ನಿಂತದ ಭಂಗಿ ಎಲ್ಲ ನೋಡಿದ್ರೆ ವೆಂಕಟೇಶ್ವರ ಮೂರ್ತಿ ಕಂಡಂಗೆ ಕಾಣಿಸ್ತದೆ. ಸ್ವಲ್ಪ ಸಂರಕ್ಷಣಾ ಮುದ್ರಾ ಜಾಗದಾಗ ಅಭಯ ಮುದ್ರಾ ಅದ ಇಷ್ಟೇ. ವೆಂಕಟೇಶ್ವರ ಮೂರ್ತಿಗೆ ಸಂರಕ್ಷಣಾ ಮುದ್ರಾ ಹೀಗಿರ್ತದೆ. ಅಂದರೆ ಶ್ರೀಕೃಷ್ಣ ಪರಮಾತ್ಮನ ಮೂರ್ತಿಯ ಚಿಂತನವನ್ನು ಶ್ರೀಮದಾಚಾರ್ಯ ತಂತ್ಸಾದಾಗ ಹೇಳ್ತಾರೆ. ಧ್ಯಾಯೇತ್ ಹರಿನ್ಮಣಿನಿಭಂ ಜಗದೇಕ ವಂದ್ಯಂ ಸೌಂದರ್ಯ ಸಾರಂ ಅರಿ ಶಂಖ ವರಾಭಯಾನಿ. ಅರಿ ಅಂದರೆ ಚಕ್ರ, ಶಂಖ. ಆಮೇಲೆ ಇದು ವರಮುದ್ರ, ಇದು ಅಭಯ ಮುದ್ರ. ಹೀಗೆ ವೆಂಕಟೇಶ್ವರದು ಅಭಯ ಮುದ್ರಾ ಜಾಗದಾಗ ಸಂರಕ್ಷಣಾ ಮುದ್ರಾ ಅದು. ಸಂರಕ್ಷಣಾ ಅಭಯ ಅಂದರೆ ಎಲ್ಲ ಒಂದೇ. ಒಂದು ನಿಂತ ಭಂಗಿ ಎಲ್ಲ ವೆಂಕಟೇಶ್. ಹೀಗಾಗಿ ಇದಕ್ಕೆ ಶ್ರೀಕೃಷ್ಣ ವೆಂಕಟೇಶ ಅಂತ ಅಂದಿಕ್ಕೂ ಏನು ಪರವಾಗಿಲ್ಲ ಶಾಸ್ತ್ರೋಕ್ತವಾಗಿ. ಮತ್ತು ಇದರ ವಿಶೇಷವಾದಂಥ ಇನ್ನೊಂದು ಅಂದರೆ ಸ್ಪಷ್ಟ ಪ್ರತಿಯೊಂದು ಬಟ್ಟ ಉಗುರು ಸಹಿತ ಹಸ್ತದಲ್ಲಿ, ಉದರದಲ್ಲಿ ಎಲ್ಲ ಚೆಂದಾಗಿ ಶಾಸ್ತ್ರೋಕ್ತ, ಪ್ರತಿಮಾ ಶಾಸ್ತ್ರೋಕ್ತವಾಗಿ ಅದರೊಳಗೆ ಪಾದಗಳು, ನಖಗಳು, ಕೆಳಗೆ ಪದ್ಮ, ಅದಕ್ಕೆ ಪೀಠ ಎಲ್ಲ ಶಾಸ್ತ್ರೋಕ್ತವಾಗಿ ಮಾಡಿದ್ದೀವಿ. ನನಗೆ ಅನ್ನಿಸ್ತದೆ ಸುಮಾರು ಒಂದು 400-500 ವರ್ಷ ಹಿಂದಿನ ಪ್ರತಿಮಾ ಅಂತ ಅನ್ನಿಸ್ತದೆ. ಇದು ತಾಸವಾಡಿ ಒಳಗೆ ಅದು ಸಿಕ್ತೀವಿ ಅಂತ ಹೇಳ್ತಾರೆ. ನಮ್ಮಲ್ಲಿ ಒಂದು ಮಧ್ವಾಚಾರ್ಯರ ಒಂದು ಅಪರೂಪವಾದಂಥ ಪ್ರತಿಮೆ ಇದೆ. ಇದು ಕೂಡ ಸುಮಾರು 70ರ ದಶಕದಲ್ಲಿ ನಾವು ಮಧ್ವಿಜಯ ಉತ್ಸವ ಭಾಳ ವೈಭವದಿಂದ ಮಾಡ್ತೀವಿ. ಸಾವಿರಾರು ಮಂದಿ ಇದೇನು ಮಾಡ್ತಾಯಿದ್ವಿ ಮಧ್ವಿಜಯ ಉತ್ಸವ, ಇದು ಮಧ್ವನವಮಿ ಉತ್ಸವ. ಆ ಕಾಲಕ್ಕೆ ವಿಜಯಪುರೊಳಗೆ ಸಾವಿರಾರು ಮಂದಿ ಸೇರ್ತಾಯಿತ್ತು. ಸ್ವಾಮಿಗಳು ಒಮ್ಮೆ ಬಂದರು. ಎಲ್ಲ ನಾವು ಪ್ರೇರಿತರಾಗಿ ಶ್ರೀಮದಾಚಾರ್ಯರ ಅಭಿಷೇಕಕ್ಕೆ ಶ್ರೀಮದಾಚಾರ್ಯ ಪ್ರತಿಮಾ ನಾವು ಸಂಪಾದನೆ ಮಾಡಬೇಕು ಅಂತ ಇಚ್ಛೆ ಮಾಡಿದಾಗ, ತಿರುಪತಿಯಲ್ಲಿ ಅಪ್ಪಣ್ಣಾಚಾರ್ಯ ಅಂತಿದ್ದರು, ಇವು ಇದ್ದಾರೆ. ದಾಸ ಸಾಹಿತ್ಯ ಪ್ರಾಜೆಕ್ಟದ ಹಿಂದಿನ ಅಧಿಕಾರಿಗಳು. ಅವರಿಗೆ ಭಾಳ ಇತ್ತು. ನಾನು ಅವರಿಗೆ ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯ ಪ್ರತಿಮೆ ನಮಗೆ ಸಿಗಬೇಕಂದಾಗ ಅವರು ಭಾಳ ಶಾಸ್ತ್ರೋಕ್ತ ರೀತಿಯಿಂದ ಶ್ರೀಮದಾಚಾರ್ಯರ ಜ್ಞಾನಮುದ್ರಾ ಮತ್ತು ಕೈಯೊಳಗೆ ಪುಸ್ತಕ ಅದನ್ನು ಕೂಡಿರತಕ್ಕಂಥ ಸುಂದರ ಪ್ರತಿಮೆಯನ್ನು ತಿರುಪತಿಯಲ್ಲಿ ಅವರು ಕಲಾಕಾರರಿಂದ ಮಾಡಿಸಿ ನಮಗೆ ಕೊಟ್ಟರು. ಸತ್ಯಪ್ರಮೋದ ತೀರ್ಥ ಶ್ರೀಪಾದಂಗಳವರು ಮಧ್ವನವಮಿ ಉತ್ಸವ ಸಂದರ್ಭದೊಳಗೆ ಬಂದು ಅದಕ್ಕೆ ವಿಶೇಷವಾಗಿರತಕ್ಕಂಥ ಅಭಿಷೇಕ ಮಾಡಿದರು. ಚಾತುರ್ಮಾಸ್ಯದ ಒಳಗೆ ಪೂರ್ಣ 2.5-3 ತಿಂಗಳ ಮಠದೊಳಗೆ ಆ ಪ್ರತಿಮಾ ಸ್ವಾಮಿಗಳಿಂದ ಪೂಜಾ ಮುಂದೆ ಸತ್ಯಾತ್ಮ ತೀರ್ಥ ಶ್ರೀಪಾದಂಗಳವರು ಪೂಜಾ ಮಾಡಿದ್ದಾರೆ. ಹೀಗೆ ಪ್ರತಿನಿತ್ಯವಾಗಿ ನಾವು ಅದಕ್ಕೆ ಮಧ್ವಿಜಯ, ವಾಯುಸ್ತುತಿ, ಸುಂದರಕಾಂಡ ಇವೆಲ್ಲ ಅನ್ಕೋತ ಅದಕ್ಕೆ ವಿಶೇಷವಾದಂಥ ಅಭಿಷೇಕ ಇವತ್ತಿಗೂ ಆ ಪ್ರತಿಮೆಗೆ ನಡೀತಾ ಇದೆ. ಮುಂದೆಲ್ಲ ವಾಯುದೇವರ ಪ್ರತಿಮೆಗಳು, ಬರಮೂಡಿ ಶಂಖ, ಇವು ಪ್ರತಿನಿತ್ಯವಾಗಿ ಮನೆಯಲ್ಲಿ ಪೂಜಾ ಮಾಡ್ತಕ್ಕಂಥ ಪ್ರತಿಮೆಗಳು ಉಂಟು. ಇಷ್ಟ ಆತ್ಮೀಯ ವೀಕ್ಷಕರೇ ನಮಸ್ಕಾರ. ಇವತ್ತಿನ ದಿವಸ ನಾವಿರುವಂಥದ್ದು ವಿಜಯಪುರ ನಗರದ ಅಯೋಧ್ಯ ನಗರದಲ್ಲಿರುವಂತಹ ಪಂಡಿತ್ ವೇದಮೂರ್ತಿ ಪಂಡಿತ್ ಮಧ್ವಾಚಾರ್ಯ ಮೊಕಾಶಿ ಅವರ ನಿವಾಸದಲ್ಲಿ ಬಂದು ಅವರ ಪರಿಚಯವನ್ನು ಮಾಡಿಕೊಳ್ಳೋಣ. ಆಚಾರ್ಯ ನಮಸ್ಕಾರ. ನಮಸ್ಕಾರ. ತಮ್ಮ ಮೂಲ ಶೂರ್ಪಾಲಿ ಗ್ರಾಮ. ಹೌದು, ಖಂಡಿತ ಶೂರ್ಪಾಲಿ ಗ್ರಾಮ, ಪ್ರಸಿದ್ಧ ನರಸಿಂಹ ಕ್ಷೇತ್ರ. ನಂತರ ನರಸಿಂಹ ಕ್ಷೇತ್ರದ್ದು ನೀವು ಎಲ್ಲರೂ ಕೂಡ ಈ ಒಂದು ಸುಮಾರು ಹೋದ ವರ್ಷ ವಿಶೇಷವಾಗಿ ಅದರ ಪರಿಚಯಾತ್ಮಕವಾದಂಥದ್ದು ನೀವು ಮತ್ತು ಪುರಾಣಿಕರು ವಿಡಿಯೋ ಮಾಡಿರಿ. ನಾನೇ ಪೌರಾಣಿಕ ಹಿನ್ನೆಲೆ, ಐತಿಹಾಸಿಕ ಹಿನ್ನೆಲೆ ಎಲ್ಲ ಸಂಸ್ಕಾರನ ತಿಳಿಸ್ಕೊಟ್ಟೆ. ಅದಾದ ನಂತರ ಇವತ್ತಿನ ದಿವಸ ನಾವು ಬಂದಿರುವಂಥದ್ದು ನಿಮ್ಮ ಮನೆಯಲ್ಲಿ ಇರುವಂತಹ ವೆಂಕಟೇಶ್ವರ ಮೂರ್ತಿಯ ಬಗ್ಗೆ
ತಾಸು ಹೊಡಿ ಗಾಳ ತೆಗಿಯೋತ್ನ ಸಿಕ್ತು 80ರ ದಶಕದಾಗ ಅಂತ ಹೇಳ್ತಾರೆ. ಆ ವಿಚಾರವಾಗಿ ಇವತ್ತು ದಿವಸ ನಾವು ಕಾರ್ಯಕ್ರಮ ಮಾಡಿ ಬಂದೇವಿ. ಅದಕ್ಕಿಂತ ಮುಂಚಿತವಾಗಿ ನಿಮ್ಮ ಒಂದು ಪರಿಚಯ ನಮ್ಮ ವೀಕ್ಷಕರಿಗಾಗಿ. ಮೂಲತಃ ನೀವು ಸುಪಾರಿ ಕ್ಷೇತ್ರದವರು ಕೂಡ ನೀವು ನಿಮ್ಮ ವಿದ್ಯಾಭ್ಯಾಸವನ್ನು ಮಾಡಿದ್ದು ಮುಂಬೈನ ನಾವು ಮೊಟ್ಟ ಮೊದಲು 60ನೇ ಇಸ್ವಿ ಒಳಗೆ ನಾವು ನಮ್ಮ ತಂದೆಯವರು ಉತ್ತರ ವಾಹಿನಿ ಕ್ಷೇತ್ರ ಸೌದಿ ಒಳಗೆ ನಮ್ಮ ತಂದೆಯವರಿದ್ದರು. ನಾವು ಅಲ್ಲೇ ಬಾಲ್ಯದಲ್ಲಿ ಅಲ್ಲೇ 6ನೇ 7ನೇ ತನಕ ಅಲ್ಲೇ ಕಲ್ತೀವಿ. ಮುಂದೆ ಮುಂಬೈಯಲ್ಲಿ ಸತ್ಯಧ್ಯಾನ ವಿದ್ಯಾಪೀಠ ವಾಣಿವಿಹಾರ ವಿದ್ಯಾಲಯ ಅಂತ ಮೊದಲಿತ್ತು. ನಮ್ಮ ಮಾವಳಿ ಸತ್ಯಧ್ಯಾನ ತೀರ್ಥ ಶ್ರೀಪಾದಂಗಳವರ ಅಚ್ಚುಮೆಚ್ಚಿನ ಶ್ರೇಷ್ಠ ಶಿಷ್ಯಂದರು ಪಂಡಿತ ವರೇಣ್ಯ ಪ್ರಾತಸ್ಮರಣೀಯ ನಮ್ಮ ಮಾಹುಲಿ ಆಚಾರ್ಯರು, ಪರಮಾಚಾರ್ಯ ಅಂತಾರೆ, ಗೋಪಾಲಾಚಾರ್ಯರು. ಅವರು ಹತ್ತಿಕ್ಕೆ ನಮ್ಮ ಕಕ್ಕಂದು ರಾಮಾಚಾರ್ಯರು ನಮ್ಮನ್ನು ಅಲ್ಲಿ ಕರ್ಕೊಂಡು ಹೋಗಿ ಬಿಟ್ಟರು. ಇನ್ನು ಆ ವೇಳೆಯಲ್ಲಿ ವಿದ್ಯಾಪೀಠ ಮುಳುಂದಲ್ಲಿ ಇದ್ದಿದ್ದಿಲ್ಲ. ಆವಾಗ ವಾಣಿ ವಿಹಾರ ಸಂಸ್ಕೃತ ಮಹಾವಿದ್ಯಾಲಯ ಅಂತ 61ನೇ ಇಸ್ವಿ ನೆನಪಿದಲ್ಲಿ 61. ನಾವು ಮಾಹುಲಿ ಆಚಾರ್ಯತಿಗೆ ನಮ್ಮನ್ನು ಒಯ್ದುಬಿಟ್ರು. ಅಂದಿನಿಂದ ನಾವಲ್ಲಿ ಪ್ರಾಥಮಿಕವಾಗಿ ಸಂಸ್ಕೃತ ಸಾಹಿತ್ಯ, ವ್ಯಾಕರಣ ಮತ್ತು ನ್ಯಾಯಶಾಸ್ತ್ರ ಎಲ್ಲ ವೇದಾಂತಗಳು ವಿಶೇಷವಾಗಿ ಅದು ಅಧ್ಯಯನ ಮಾಡ್ಕೊತಿದ್ವಿ. ಗುರುಕುಲ ಪದ್ಧತಿಯಿಂದ ಇರಬೇಕಾದ್ರೆ ಗುರುಗಳಲ್ಲಿ ಗುರುಪತ್ನಿಯರೇ ನಮಗೆಲ್ಲ ಅಡುಗೆ ಮಾಡಿ ಹಾಕಿದ್ರು. ನಾವೆಲ್ಲ ಅದು ಸೇವೆಯನ್ನು ಮಾಡಿಕೊಂಡು ವಿಶೇಷವಾಗಿ ವಿದ್ಯಾಧ್ಯಯನ ಮಾಡ್ಕೊತ ಅಲ್ಲಿದ್ದೀವಿ. ನಾವು ಮುಂಬೈದಲ್ಲಿ ಇದ್ದೀವಿ. ನಂತರ ನೀವು ಕಾಶಿ ಮುಂದೆ ಅಲ್ಲಿ ನಾವು ಸ್ವಲ್ಪ ವಿದ್ಯಾಭ್ಯಾಸ ಮಾಡ್ದಂಗೆ ಕಾಶಿ ವಿದ್ಯಾಪೀಠದಿಂದ ವಾರಾಣಸಿ ಸಂಸ್ಕೃತ ಮಹಾವಿಶ್ವವಿದ್ಯಾಲಯ ಅಂತಿತ್ತು. ಅಲ್ಲಿಂದ ಅನೇಕ ಸಂಸ್ಕೃತ ಪರೀಕ್ಷಾ ನಡೀತಿದ್ವು. ನಾವು ಆ ಪರೀಕ್ಷೆ ಇಲ್ಲಿ ಅಧ್ಯಯನ ಮಾಡಿ ಅಲ್ಲಿ ಪರೀಕ್ಷಾ ಕೊಡ್ತಿದ್ದೆವು. ವಾರಾಣಸಿ ವಿಶ್ವವಿದ್ಯಾಲಯ ಅಲ್ಲಿ ಇಕ್ವಲೆಂಟ್ MA ಡಿಗ್ರಿ ವೇದಾಂತ ಆಚಾರ್ಯ, ಇಕ್ವಲೆಂಟ್ BA ಡಿಗ್ರಿ ಶಾಸ್ತ್ರಿ, ಅಲ್ಲೆಲ್ಲ ಸಂಸ್ಕೃತದಲ್ಲೇ ಪೇಪರ್ ಬರೆದು ಸಂಸ್ಕೃತದಲ್ಲೇ ಎಲ್ಲ ಮಾತಾಡೋದು. ಅಲ್ಲಿ ನಾವು ಆ ಪರೀಕ್ಷೆಯಲ್ಲಿ ಕೂತು ಉತ್ತಮ ರೀತಿಯಿಂದ ಪಾಸ್ ಆದೆವು. ಮಾಹುಲಿ ಆಚಾರ್ಯ ಹತ್ತಿಕ್ಕೆ ನ್ಯಾಯ ವೇದಾಂತಗಳನ್ನು ಅಧ್ಯಯನ ಮಾಡಿ ಅಲ್ಲಿ ಆ ಕಾಲಕ್ಕೆ ವಿದ್ಯಮಾನ ಸ್ವಾಮಿಗಳು ಆ ಕಾಲಕ್ಕಿದ್ದರು, ಸತ್ಯಪ್ರಮೋದ ತೀರ್ಥ ಶ್ರೀಪಾದಂಗಳವರು. ಅವರ ಮುಂದೆ ಸಾಕಷ್ಟು ನಮ್ಮ ಶಾಸ್ತ್ರೀಯ ಅಧ್ಯಯನದ ಪರೀಕ್ಷೆ ಅನುವಾದಗಳನ್ನು ಆ ಕಾಲಕ್ಕೆ ಮಾಡಿದ್ದು ಉಂಟು. ನಂತರ ತಮ್ಮ ಮೈಸೂರು ದಿನಗಳ ಬಗ್ಗೆ ಆಮೇಲೆ ನಾನು ಮಾಹುಲಿ 77 76 77ನೇ ಇಸ್ವಿ ನಾನು ಬಿಜಾಪುರಕ್ಕೆ ಬಂದೆ. ನಮ್ಮ ತಂದೆಯವರು ಇಲ್ಲೇ ಬಂದರು, ನಾವು ಇಲ್ಲೇ ವಾಸ ಮಾಡಿದ್ದೆವು. ಮುಂದೆ ಇನ್ನಿಷ್ಟು ವಿಶೇಷ ಅಧ್ಯಯನ ಮಾಡಬೇಕಂತ ಮೈಸೂರು ವಿಶ್ವವಿದ್ಯಾಲಯದಿಂದ ನಾನು ಸಂಸ್ಕೃತ MA ಪಾಸ್ ಆದೆ. ತಿರುಪತಿ ಕೇಂದ್ರೀಯ ವಿದ್ಯಾಪೀಠದಿಂದ ಶಿಕ್ಷಾಶಾಸ್ತ್ರಿ B.Ed ಅಂತಾರೆ ಅದಕ್ಕೆ, ಅಲ್ಲಿಂದ. ಆಮೇಲೆ ಈಗ ಮೊದಲೇ ಮುಂಬೈಯಲ್ಲಿದ್ದಾಗ ನಾನು ಅಲಹಾಬಾದ್ ವಿಶ್ವವಿದ್ಯಾಲಯದಿಂದ ಹಿಂದಿ ಸಾಹಿತ್ಯ ರತ್ನ ಇಕ್ವಲೆಂಟ್ MA ಅದು ಮಾಡಿದ್ರು. ಅವೆಲ್ಲ ಮಾಡ್ಕೊಂಡು ನಮ್ಮ PDJ ಹೈಸ್ಕೂಲ್ನಲ್ಲಿ ನಮ್ಮ ಅಭಿಷಿ ಇದ್ದರು ಮತ್ತು ಅವರ ಅಭಿಷಿ ಗಂಡ ಪ್ರಸಿದ್ಧ ಜೋಶಿ VN ಜೋಶಿ ವಕೀಲರು, ಭಾಳ ದೊಡ್ಡ ವಕೀಲ, ನಮ್ಮ ಮೌಶಿ ಗಂಡವರು. ಅವರು ನಮಗೆ ಇಲ್ಲಿ ಇದರೊಳಗೆ PDJ ಇದರೊಳಗೆ ಸಂಸ್ಕೃತ ಪ್ರಾಧ್ಯಾಪಕ ಅಂತ ತೊಗೊಂಡ್ರು. ಅಂದಿನಿಂದ ನಾವು ಮಾಡ್ಕೊತಿದ್ವಿ. PDJ ಒಳಗೆ 25 ವರ್ಷ ನಾನು ಸಂಸ್ಕೃತ ಹೇಳ್ತಾ ಇದ್ದೆ. ಆವಾಗ ಅಲ್ಲಿ ಎಷ್ಟೋ ನಾನು ಸಂಸ್ಕೃತ ನಾಟಕವನ್ನು ಬರೆದೆ. ಅದು ಆ ನಾಟಕ ಭಾಳ ಪ್ರಸಿದ್ಧವಾಗಿ ಧಾರವಾಡದ ಓಪನ್ನ ಇದರೊಳಗೆ ಥಿಯೇಟರ್ನೊಳಗೆ ಅದಾದಾಗ ಆ ನಾಟಕ ನೋಡಿ ದರಾ ಬೇಂದ್ರೆ ಇದ್ರು. ಆ ಥರ ಸಂತೋಷಪಟ್ಟು ಈ ನಾಟಕ ಚೆಂದಾಗಿ ಮಾಡಿದೆ, ನೀವು ಬರೆದಿರಲ್ಲ ಅಂಥೇಳಿ ಭಾಳ ಅವ್ರ ಕಡೆಯಿಂದ 5,000 ರೂಪಾಯಿ ಬಹುಮಾನ ಕೊಡಿಸಿ ಆ ಕಾಲಕ್ಕೆ 77ನೇ ಇಸ್ವಿ 78 ಇಸ್ವಿ ಆ ಕಾಲ ಬೇಂದ್ರೆಯವರು ವಿಕ್ರಮ ಮಾಡಿ ಭಾಳ ಸಂತೋಷಪಟ್ಟರು. ಭಾಳ ಚೆನ್ನಾಗಿ ಒಳ್ಳೆ ನಾಟಕ ಬರೆದಿದೆ. ಅದಾದ ನಂತರ ನಾನು ಇದು ಬಂದ ಮೇಲೆ ಇಷ್ಟೇ ಶಿಕ್ಷಣ ಪ್ರವೃತ್ತಿ ಅಷ್ಟೇ ಬೇಡ, ಇನ್ನಿಷ್ಟು ನಮ್ಮ ಧರ್ಮದ ಕೆಲಸ ಮಾಡಬೇಕಂತ ನಾನು ಗುರುಗಳ ಆಜ್ಞಾ ಸತ್ಯಪ್ರಮೋದ ಆಜ್ಞಾ ತೊಗೊಂಡು ಇಲ್ಲಿ ಅಖಂಡವಾಗಿ ಪಾಠ ಪ್ರವಚನ ಮಾಡ್ತಾಯಿದ್ದೆ. ದರ್ಬಾರ್ ಗಲ್ಲಿಯಲ್ಲಿ ಮೊದಲಿದ್ದೆ, ಅಲ್ಲಿ ಅಖಂಡ ಪಾಠ ಬೆಳಿಗ್ಗೆ ಮುಂಜಾನೆ, ಸಾಯಂಕಾಲ ಇಲ್ಲಿ ಬಂದ ಮೇಲೆ ಸಾಯಂಕಾಲ ಪಾಠ ಹೆಣ್ಮಕ್ಳಿಗೆ, ಸಣ್ಣ ಹುಡುಗರಿಗೆ, ದೊಡ್ಡವರಿಗೆ, ಹೀಗೆ ನೂರಾರು ಮಂದಿಗೆ ತರುಣರಿಗೆ ಪಾಠ ಹೇಳ್ಕೋತ ವಿಸ್ತಾರವಾಗಿ ಬೆಳೀತು ಆ ಕಾರ್ಯಕ್ಕೆ. ಅದನ್ನು ಅನುಲಕ್ಷಿಸಿ ಕರ್ನಾಟಕ ರಾಜ್ಯ ಸರ್ಕಾರದವರು ನನಗೆ ಕರ್ನಾಟಕ ರಾಜ್ಯ ಪ್ರಶಸ್ತಿ ಕೊಟ್ಟರು ಆ ಕಾರ್ಯಕ್ಕೆ. ಆಮೇಲೆ ನಾವು ಪ್ರತಿ ವರ್ಷ ಎಲ್ಲ ದೊಡ್ಡವರ ಆರಾಧನಾ ವಿಶೇಷ ಮಧ್ವನವಮಿ ಉತ್ಸವ ಮಾಡ್ತಾಯಿದ್ವಿ. ಆ ಕಾಲಕ್ಕೆ ಮಧ್ವಾಚಾರ್ಯ ಪ್ರತಿಮೆಯೂ ಬಂತು. ಚಾತುರ್ಮಾಸ ಸಮಾರಂಭ ಸತ್ಯಪ್ರಮೋದ ಆ ಕಾಲಕ್ಕೂ ಕೂಡ ವಿಶೇಷ ಸೇವಾ ಮಾಡಿದಾಗ 94 ಅದೇ ವೆಂಕಟೇಶ್ವರ ಪ್ರತಿಮಾ ಆ ಕಾಲಕ್ಕೆ ಬಂತು. ಹೀಗೆ ನೂರಾರು ಸಾವಿರಾರು ವಿಹಾರ ವಿದ್ಯಾಪೀಠ. ಅದು ಸತ್ಯಪ್ರಮೋದ ತೀರ್ಥ ಇಲ್ಲ ಸತ್ಯಪ್ರಮೋದ ತೀರ್ಥ ಶ್ರೀಪಾದಂಗಳವರು ನಮಗೆ ಮಂತ್ರಾಕ್ಷತೆ ಕೊಟ್ಟು ಶುರು ಮಾಡಲಿಕ್ಕೆ ಹೇಳಿದರು. ಅವಾಗ ನಾವು ಅದನ್ನು
ಮೊದಲು ಪಾಠ ಪ್ರವಚನ ನಡೀತಿತ್ತು, ವಿದ್ಯಾಪೀಠ ಹೆಸರಿದ್ದಿದ್ದಿಲ್ಲ. ಒಂದು ವಿದ್ಯಾಪೀಠ ಸರ್ವಜ್ಞ ವಿಹಾರ ವಿದ್ಯಾಪೀಠ ಅಂತ ಮಾಡಿ 90 ಕಟ್ಟಡವನ್ನು ಕಟ್ಟಿಸಿ ಇಲ್ಲಿ ನಮ್ಮ ಕೆಂಭಾವಿ ಬಂಧುಗಳು ಇನ್ನೂ ಅನೇಕ ಜನರು ಆ ಜಾಗ ಮಾರಕ್ಕೆ ನಮಗೆ ₹1,400 ಕೊಟ್ಟು ಮೊಕಾಶಿ ಕಾಂಟ್ರಾಕ್ಟರ್ ಅವರು ಭಾಳ ಸ್ವಲ್ಪೇ ಹಣದ ಖರ್ಚು ನೋಡಿ ದೊಡ್ಡ ಬಿಲ್ಡಿಂಗ್ ಕಟ್ಟಿಸ್ಕೊಟ್ರು. ಆ ವಿದ್ಯಾಪೀಠ ನೋಡಿರಲಿಲ್ಲ, ಅಲ್ಲಿ ರಾಮದೇವರ ಸ್ಥಾಪನೆಯನ್ನು ಆಯಿತು. 94 ಸತ್ಯಪ್ರಮೋದ ತೀರ್ಥ ಮಾಡಿದ್ರು. ಅಲ್ಲೇ ಮೇಲೆ ಜ್ಞಾನ ಮಂದಿರ, ಕೆಳಗೆ ಭಕ್ತಿ ಮಂದಿರ ಅಂತ ಮಾಡ್ಕೋತ ಅಖಂಡವಾಗಿ ಪ್ರತಿನಿತ್ಯ ಬೆಳಿಗ್ಗೆ ಅಲ್ಲಿ 7ರಿಂದ 8 ತನಕ 7ರಿಂದ 8 ಪಾಠ ಆಗ್ತದೆ. ಎಲ್ಲ ಸದ್ಗೃಹಸ್ಥರಿಗೆ, ಚಿಕ್ಕ ಮಕ್ಕಳಿಗೂ ಪಾಠ ಆಗ್ತದೆ. ಆಮೇಲೆ ಸಾಯಂಕಾಲ ಸುಮಾರು 6:30, 5:30, 6:30ಯಿಂದ 9:30, 10 ತನಕ ಇಲ್ಲಿ 4 ಪಾಠಗಳಾಗ್ತವೆ. ಆಮೇಲೆ ಮುಂದೆ ಇಂಟರ್ನೆಟ್ನೊಳಗೂ ಪಾಠ ಹೇಳ್ತೀವಿ ನಾವು ರಾತ್ರಿ 10 ಗಂಟೆಗೆ. ನಮ್ದು 11 ಗಂಟೆಗೆ ಮುಗಿತದೆ ಎಲ್ಲ ಕಾರ್ಯಕ್ರಮ. ಹೀಗೆ ಅಖಂಡ ಸುಮಾರು ದಿನಚರಿ ಅಖಂಡವಾಗಿ ಹೀಗೆ ಒಂದು 40 ವರ್ಷ ಅಖಂಡವಾಗಿ ನಡೆದಿದೆ. ಇಂಟರ್ನೆಟ್ ಪಾಠ ಇತ್ತೀಚೆಗೆ ನಡೆದದ, ಆದರೆ ಅಖಂಡ ಈ ಪಾಠಗಳೆಲ್ಲ ನಡೆದಿದೆ. ನನ್ನ ಒಂದೇನು ವಿಚಾರ ಅಂದ್ರೆ, ಶಾಲಾ ಕಾಲೇಜಿಗೆ ಹೋಗ್ತಕ್ಕಂತಹ ವಿದ್ಯಾರ್ಥಿಗಳಿಗೂ ನಮ್ಮ ಸಂಸ್ಕೃತದ ಶಾಸ್ತ್ರ ಗ್ರಂಥಗಳ ಪರಿಚಯ ಇರಲಿ, ಬುದ್ಧಿವಂತ ಹುಡುಗರು ಇರ್ತಾರಂತ ಆ ನಿಟ್ಟಿನೊಳಗೆ ಅವರಿಗೆ ಸುಮಾರು 10-12 ವರ್ಷ ಅಖಂಡವಾಗಿ ನಮ್ಮ ಶಾಸ್ತ್ರೀಯ ಪದ್ಧತಿ ಪಾಠವನ್ನು ಹೇಳಿ ಸ್ವಾಮಿಗಳ ಎದುರಿಗೆ ಸುಧಾದಿ ಗ್ರಂಥಗಳ ಒಂದು ಅನುವಾದವನ್ನು ನಾವು ಮಾಡಿಸಿದ್ದು ಉಂಟು. ಸ್ವಾಮಿಗಳು ಭಾಳ ಸಂತೋಷಪಟ್ಟರು. ಹೀಗಾಗಿ ಇಂದಿನ ಸಮಾಜ ಒಳಗೆ ತರುಣ ವರ್ಗ, ಲೌಕಿಕ ತರುಣ ವರ್ಗದವರು ಇದರ ಮುಂದೆ ಬಂದರೆ ಬರ್ತಕ್ಕಂಥ ಎಲ್ಲ ಪಂಡಿತರಿಗೆ ವಿಶೇಷವಾಗಿ ಅನುಕೂಲ ಆಗ್ತದೆ. ಆ ದೃಷ್ಟಿಯಿಂದಲೂ ಒಂದು ಧಾರ್ಮಿಕ ವಾತಾವರಣ ಮಾಡಿ ನಮ್ಮ ಪರಮ ಪೂಜ್ಯ ಮಹಾವಲಿಯ ಆಚಾರ್ಯರು ಸತ್ಯಾತ್ಮ ಶ್ರೀಪಾದಂಗಳವರು ನಮ್ಮ ತಂದೆ ತಾಯಿಗಳ ಅನುಗ್ರಹದಿಂದ ಇಲ್ಲಿ ಇದ್ದ ಅಸಂಖ್ಯ ಭಗವದ್ಭಕ್ತರು, ಗೃಹಸ್ಥ ಶಿಷ್ಯಂದರು ಅವರೆಲ್ಲ ವಿಶೇಷವಾಗಿ ನಮಗೆ ಬಹಳ ಸೇವಾ ಸಹಕಾರ ಮಾಡಿ ಈ ಮಟ್ಟಕ್ಕೆ ತಂದಿದ್ದಾರೆ. ಕನ್ಯಾ ಗುರುಕುಲದ ಬಗ್ಗೆ ಒಂದು ನಮ್ಮ ಹಳೆಯಂದರಾಗ್ತಕ್ಕಂತಹ ಸಂಜೀವಾಚಾರ್ಯರು, ಮಧುವ ಸಂಜೀವಾಚಾರ್ಯ ಬಂದು ಪಂಡಿತ ಅವರು, ಒಳ್ಳೆಯ ವಿದ್ವಾಂಸರು. ಮುಂಬೈ ವಿದ್ಯಾಪೀಠದ ನ್ಯಾಯ ವೇದಾಂತಾದಿ ಓದ್ಕೊಂಡು 15 ವರ್ಷ ಇಲ್ಲಿ ಬಂದರು. ನಮ್ಮ ಹಳೆಯಂದರಾದರು. ಅವಾಗ ನಮಗೆ ಸ್ವಲ್ಪ ನಮ್ಮ ಭಾರ ಕಡಿಮೆ ಆಯಿತು. ನಮ್ಮ ವಿದ್ಯಾಪೀಠದ ಮುಂದಿನ ಒಂದೇನು ಸ್ಟೆಪ್ ಅದ, ಮುಂದಿನ ಸ್ಟೆಪ್ ವಿದ್ಯಾಪೀಠದ ಮುಂದಿನ ಸ್ಟೆಪ್ ಅಂತ ಏನದ, ಅದನ್ನು ವಿದ್ಯಾರ್ಥಿಗಳಿಗೆ ಇಲ್ಲೇ ವಿದ್ಯಾಪೀಠವನ್ನು ಅನ್ನ ಬಟ್ಟೆ ವಸತಿ ಇತ್ಯಾದಿಗಳನ್ನು ಕೊಟ್ಟು ನಡೆಸ್ತಕ್ಕಂಥ ಜವಾಬ್ದಾರಿಯನ್ನು ಅವರು ತಗೊಂಡು, ಮೊದಲು ಬರೀ ಸಾಮಾನ್ಯವಾಗಿತ್ತು ಆವಾಸ ವಿದ್ಯಾಲಯ ಅಂತ ಮಾಡಿ ಅದನ್ನು ಸಜೀವಾಚಾರ್ಯರು ಅದನ್ನು ವಿಶೇಷ ನಡೆಸ್ತಾ ಇದ್ದಾರೆ. ಅದರ ಜೊತೆಗೆ ಒಂದು ಇದು ಇತ್ತು ನಮ್ಮದು, ಅವ್ರಿಗೆ ಪ್ರೋತ್ಸಾಹ ಅದ. ಕನ್ಯಾ ಗುರುಕುಲ ಅಂದರೆ ಹೆಣ್ಮಕ್ಕಳಿಗೂ ಒಂದು ವಿದ್ಯಾಪೀಠದಲ್ಲಿ ಶಿಕ್ಷಣ ಆಗಬೇಕಂತ ಹೇಳಿ ಬೇರೆ ಬೇರೆ ಹೈದರಾಬಾದು, ಬೆಂಗಳೂರು, ಬಳ್ಳಾರಿ, ಹುಬ್ಬಳ್ಳಿ ಅನೇಕ 5ನೇತೆಯಿಂದ PUC ತನಕ ಇರುವ ಎಲ್ಲ ವಿದ್ಯಾರ್ಥಿನಿಯರು ಅವರಿಗೆ ಬಟ್ಟೆ ವಸತಿ ಕೊಟ್ಟು ಸಂಜೀವಾಚಾರ್ಯ ವಿಶೇಷವಾಗಿ ಮಾಡ್ತಾರೆ. ನಮ್ಮ ವಿದ್ಯಾಪೀಠದಲ್ಲಿ ಅದನ್ನು ನಡೆಸ್ತಾ ಇದ್ದಾರೆ. ಅದಕ್ಕೆ ನಮ್ಮದು ಪೂರ್ಣ ಬೆಂಬಲ ಇದೆ. ಮತ್ತು ನಾವು ದಿನಾಲು ಒಂದು ಪಿರಿಯಡ್ ತೊಗೊಳ್ತೇವೆ. ಅದರೊಳಗೆ ಇವತ್ತಿಗೂ ಅಲ್ಲಿ ಧಾರ್ಮಿಕ ಶಿಕ್ಷಣ ಜೊತೆಗೆ ಶಾಲಾ ಕಾಲೇಜು ಶಿಕ್ಷಣವೂ ಕೊಡಿಸ್ತಾರೆ. ಅನ್ನ ಬಟ್ಟೆ ಕೊಟ್ಟು ಲೌಕಿಕ ಶಿಕ್ಷಣ ಅವ್ರಿಗೆಲ್ಲ ವಿದ್ಯಾರ್ಥಿನಿಯರಿಗೆ ಶಾಲೆಯಲ್ಲಿ ಏನು ಕಲಿಸ್ಬೇಕು, ಇಲ್ಲೇ ಟೀಚರ್ ಕರೆಸಿ ಶಿಕ್ಷಣ ಕೊಟ್ಟು ಧಾರ್ಮಿಕ ಶಿಕ್ಷಣವನ್ನು ಕೊಡ್ತಾರೆ. ಅವರ ಮನೆಯವರು ಸೌಭಾಗ್ಯವತಿ ಹರಿಪ್ರಿಯ ಹಾಗೂ ಅವ್ರ ಮಗಳು ಅವರೆಲ್ಲರೂ ವಿಶೇಷವಾಗಿ ಅದು ಆ ಆಧಾರವನ್ನು ವಿಸ್ತರಿಸ್ತಾರೆ. ನಮ್ಮದು ಅದಕ್ಕೆ ವಿಶೇಷವಾದಂಥ ಕಾರ್ಯಕ್ರಮ ಭಾಳ ಚಲೋ ನಡೆಸ್ಕೊಟ್ರಿ. ಪುರಾಣಿಕ ಪರವಾಗಿ ಪುರಾಣಿಕರ ಪರವಾಗಿ ಶ್ರೀರಂಗ ಪುರಾಣಿಕರು ಮತ್ತು ವಿವೇಕ್ ಕುಲಕರ್ಣಿ ಇವರಿಬ್ಬರು ಅಶ್ವಿನಿ ದೇವತೆಗಳಿದ್ದ ಹಾಗೆ ಕೊಟ್ಟು ಈಗಾಗಲೇ ಅನೇಕ ಪುಣ್ಯಕ್ಷೇತ್ರಗಳ ಪರಿಚಯ ಮಾಡಿಸಿರಿ. ಇದು ಭಾಳ ಪುಣ್ಯದ ಕೆಲಸ. ನಾನು ನಿಮಗೂ ಅಭಿನಂದನೆ ಸಲ್ಲಿಸ್ತೇನೆ. ಶ್ರೀರಂಗ ಪುರಾಣಿಕನಿಗೂ ಮತ್ತು ಅವನಿಗೆ ಬೆನ್ನೆಲುಬಾಗಿ ನಿಂತು ಅವನಿಗೆ ಕಾರ್ಯವನ್ನು ಮಾಡತಕ್ಕಂಥ ನಿಮಗೂ ಕೂಡ ನಾವು ವಿಶೇಷವಾಗಿ ಅಭಿನಂದನೆ ಸಲ್ಲಿಸ್ತಾ ಇದ್ದೇವೆ. ಇದೇ ದೀರ್ಘ ಆಯುಷ್ಯ ಆರೋಗ್ಯ ನಿಮಗೆ ಬರಲಿ, ಕೊಡಲಿ.